टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕ್ರಿಕೆಟ್ ಪ್ರೇಮಿಗಳು ಇಂದಿನಿಂದ ಭರ್ಜರಿ ಹಬ್ಬದೂಟ ಸವಿಯಲಿದ್ದಾರೆ. ಪ್ರತಿಷ್ಠಿತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಇಂದು ಚಾಲನೆ ಸಿಗಲಿದೆ. 8 ಬಲಿಷ್ಠ ತಂಡಗಳ ಕಾದಾಟಕ್ಕೆ ಇಡೀ ವಿಶ್ವವೇ ತದೇಕ ಚಿತ್ತದಿಂದ ಕಾದು ಕುಳಿತಿದೆ. ಚಾಂಪಿಯನ್ಸ್ ಟ್ರೋಫಿಯ ವಿಶೇಷತೆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ದಂಗ. 8 ತಂಡ 15 ಪಂದ್ಯ, ಯಾರಾಗ್ತಾರೆ ಅಧಿಪತಿ? ಬಹುನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಇಂದಿನಿಂದ ಆರಂಭಗೊಳ್ಳಲಿದೆ. ಒಟ್ಟು 15 ಪಂದ್ಯಗಳು ನಡೆಯಲಿದ್ದು ಇಡೀ ವಿಶ್ವದ ಚಿತ್ತ 50 ಓವರ್ಗಳ ಮಹಾಸಮರದ ಮೇಲೆ ನೆಟ್ಟಿದೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗ್ತಿವೆ. ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದೆ. ಹಾಗಾದ್ರೆ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಅಭಿಯಾನ ಶುರುವಾಗೋದ್ಯಾವಾಗ, ಯಾವೆಲ್ಲ ತಂಡಗಳ ವಿರುದ್ಧ ಸೆಣಸಾಡಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರತ ತಂಡ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ದುಬೈನಲ್ಲಿ ಮೊದಲ ಪಂದ್ಯವನ್ನ ಆಡಲಿದೆ. 2 ದಿನಗಳ ವಿಶ್ರಾಂತಿ ಬಳಿಕ ಬದ್ಧವೈರಿ ಪಾಕ್ ವಿರುದ್ಧ ಕಾದಾಡಲಿದೆ. ಬಳಿಕ ಮಾರ್ಚ್ 2ರಂದು ನಡೆಯುವ ಪಂದ್ಯದಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನ ದುಬೈನಲ್ಲಿ ಎದುರಿಸಲಿದೆ. ಇಂಡೋ ಪಾಕ್ ಪಂದ್ಯವೇ ಟೂರ್ನಿಯ ಕೇಂದ್ರಬಿಂದು. ಗುರುವಾರ ಭಾರತ ತಂಡದ ಅಭಿಯಾನ ಶುರುವಾದ್ರೂ ಟೂರ್ನಿಗೆ ಅಸಲಿ ಕಿಕ್ ಸಿಗೋದೆ ಫೆಬ್ರವರಿ 23ರಂದು. ಯಾಕಂದ್ರೆ ಅಂದು ಕ್ರಿಕೆಟ್ ದುಶ್ಮನ್ ಅಂತ ಕರೆಸಿಕೊಳ್ಳುವ ಇಂಡೋ ಪಾಕ್ ತಂಡಗಳು ಪ್ರತಿಷ್ಠೆ ಪಣಕ್ಕಿಡಲಿವೆ. ಬದ್ಧ ವೈರಿಗಳ ಮಹಾಸಮರ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಲೋಕವೇ ಬಲು ಜತನದಿಂದ ಕಾಯ್ತಿದೆ. ಮಾಗುಂಡಯ್ಯ ಪಟ್ಟೇದ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.